ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ವಿಡಿಯೋದಲ್ಲಿ FIR ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. FIR ಎಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಕನ್ನಡದಲ್ಲಿ ಪ್ರಥಮ ವರ್ತಮಾನ ವರದಿ ಅಂತ ಕರೆಯುತ್ತಾರೆ. ಯಾವುದೇ ಒಂದು ಅಪರಾಧ ಕೃತ್ಯ ನಡೆದಾಗ ಆ ಅಪರಾಧ ಕೃತ್ಯಕ್ಕೆ ಒಳಗಾದ ವ್ಯಕ್ತಿ ಅಥವಾ ಅಪರಾಧ ಕೃತ್ಯ ವೀಕ್ಷಿಸಿದಂತಹ ವ್ಯಕ್ತಿ, ಆ ಅಪರಾಧದ ಬಗ್ಗೆ ಮಾಹಿತಿ ಪಡೆದಂತಹ ವ್ಯಕ್ತಿ ಈ ಒಂದು ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟಾಗ ಆ ಆಧಾರದ ಮೇಲೆ ಪೊಲೀಸರು FIR ಅನ್ನು ರಿಜಿಸ್ಟರ್ ಮಾಡುತ್ತಾರೆ. FIR ಅನ್ನು ರಿಜಿಸ್ಟರ್ ಮಾಡುವಂತಹ ಅಧಿಕಾರವನ್ನು SHO ಹೊಂದಿರುತ್ತಾರೆ ಅಥವಾ SHO ಆದೇಶದ ಮೇರೆಗೆ ಆ ಪೊಲೀಸ್ ಸ್ಟೇಷನ್ನಲ್ಲಿರುವ ರೈಟರ್ ಈ ಒಂದು FIR ಅನ್ನು ರಿಜಿಸ್ಟರ್ ಮಾಡಬಹುದು. ಯಾವುದೇ ಒಂದು ಅಪರಾಧ ಕೃತ್ಯ ನಡೆದಾಗ ಆ ಘಟನೆಯನ್ನು ಸಂಪೂರ್ಣವಾಗಿ ಕಂಪ್ಲೇಂಟ್ನಲ್ಲಿ ಬರೆದುಕೊಟ್ಟಾಗ ಅಥವಾ ಆ ಕಂಪ್ಲೇಂಟ್ನ ವಿವರವನ್ನು ಪೊಲೀಸರಿಗೆ ತಿಳಿಸಿದಾಗ ಅಥವಾ ಕಂಪ್ಲೇಂಟ್ ನೀಡುತ್ತಿರುವ ವ್ಯಕ್ತಿಗೆ ವಿದ್ಯಾಭ್ಯಾಸ ಇಲ್ಲದೇ ಇದ್ದಾಗ ಅವರ ಮಾತುಗಳ ಆಧಾರವಾಗಿಟ್ಟುಕೊಂಡು ಆ ಕಂಪ್ಲೇಂಟನ್ನು ಅವರು ಬರೆದುಕೊಳ್ಳುತ್ತಾರೆ ಮತ್ತು ಅದರ ಆಧಾರದ ಮೇಲೆ ಆ ಘಟನೆಯಲ್ಲಿನ ವಿವರಗಳನ್ನು ಕನ್ಸಿಡರ್ ಮಾಡಿ ಯಾವುದೆಲ್ಲ ಕಾನೂನಿನ ಸೆಕ್ಷನ್ಗಳನ್ನು ಅಪ್ಲೈ ಆಗುತ್ತೋ ಅದನ್ನು ಕನ್ಸಿಡರ್ ಮಾಡಿ FIRನಲ್ಲಿ ರಿಜಿಸ್ಟರ್ ಮಾಡುತ್ತಾರೆ. ಉದಾಹರಣೆಗೆ ಹೇಳಬೇಕೆಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಆಗಿರುತ್ತದೆ. ಆ ಹಲ್ಲೆ ಆಗಿರುವಂತಹ ವ್ಯಕ್ತಿ ಕಂಪ್ಲೇಂಟನ್ನು ಕೊಟ್ಟಾಗ ಆ ಹಲ್ಲೆಗೆ ಸಂಬಂಧಿಸಿದ ಸೆಕ್ಷನ್ಗಳಾದ 324, 325 ಮತ್ತು 326 ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು FIR ಆಗಿ ಮಾಡುತ್ತಾರೆ. ಪ್ರಮುಖವಾಗಿ FIRನಲ್ಲಿ ಇರಬೇಕಾದ ಮಾಹಿತಿ ಏನೆಂದರೆ ಘಟನೆಯ ಬಗ್ಗೆ ಸಂಪೂರ್ಣವಾದ ವಿವರಗಳು ಮತ್ತು ಘಟನೆ ಎಲ್ಲಿ ನಡೆಯಿತು ಹಾಗೂ ಯಾವ ಸಮಯದಲ್ಲಿ ನಡೆಯಿತು, ಯಾರ ವಿರುದ್ಧವಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಅದರ ಬಗ್ಗೆ ಮಾಹಿತಿಯೂ ಕೂಡ FIRನಲ್ಲಿ ದಾಖಲು ಆಗುತ್ತದೆ ಮತ್ತು ಈ ಕಂಪ್ಲೇಂಟ್ ಪಡೆದುಕೊಂಡು ಯಾವ ಸಮಯ FIR ದಾಖಲು ಮಾಡಿರುತ್ತೇವೋ ಆ ಸಮಯವನ್ನು FIR ಪ್ರತಿಯಲ್ಲಿ ರಿಜಿಸ್ಟರ್ ಮಾಡಿರುತ್ತಾರೆ. ಹಾಗೆಯೇ ಈ ಘಟನೆಗೆ ಒಂದು ಸಂಖ್ಯೆಯನ್ನು CR ನಂಬರನ್ನು ಕೂಡ ಕನ್ಸಿಡರ್ ಮಾಡಿಬಿಟ್ಟು CR ನಂಬರನ್ನು ಕೂಡ ದಾಖಲು ಮಾಡುತ್ತಾರೆ. ಸೊ ಮತ್ತೆ ಕೆಲವು ಕಡೆ ನಾವು ನೋಡ್ತಾ ಇರ್ತೀವಿ, FIR ಅನ್ನು ದಾಖಲು ಮಾಡಬೇಕಂದರೆ ಖರ್ಚು ಮಾಡಬೇಕು, ಖರ್ಚು ಆಗುತ್ತೆ ಅಂತ ಹೇಳಿಬಿಟ್ಟು ದಲ್ಲಾಳಿಗಳು ಜನರಿಂದ ಹಣವನ್ನು ಪಡೆದಿರತಕ್ಕಂಥದ್ದು ಅಥವಾ ಪೊಲೀಸರು ಕೆಲವೊಮ್ಮೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು FIR ದಾಖಲು ಮಾಡಲಿಕ್ಕೆ ಹಣ ಕೇಳಿದರು ಅನ್ನೋದು ಈ ಘಟನೆಗಳನ್ನು ನೋಡ್ತಾ ಇರ್ತೀವಿ. ಆದರೆ ಯಾವುದೇ ಕಾರಣಕ್ಕೂ FIR ರಿಜಿಸ್ಟರ್ ಮಾಡಲಿಕ್ಕೆ ಹಣ ಕೊಡುವ ಅವಶ್ಯಕತೆ ಇಲ್ಲ. ಹಾಗೆಯೇ ಯಾರು ಫಿರ್ಯಾದಿದಾರರು ಇರುತ್ತಾರೋ ಅವರಿಗೆ ಉಚಿತವಾಗಿ ಈ ಒಂದು FIR ಕಾಪಿಯನ್ನು ಪೊಲೀಸರು ನೀಡಬೇಕಾದಂತಹ ಜವಾಬ್ದಾರಿ ಅವರ ಮೇಲೆ ಇರುತ್ತದೆ. FIR ಅನ್ನೋದು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಯಾವುದೇ ಒಂದು ಕ್ರಿಮಿನಲ್ ಇನ್ಸಿಡೆಂಟ್ನಲ್ಲಿ ಘೋಷಿಸುತ್ತದೆ. ಯಾಕಂದರೆ ಒಂದು ಕ್ರಿಮಿನಲ್ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಪ್ರಥಮ ವರ್ತಮಾನ ವರದಿ ಇದಾಗಿರುತ್ತದೆ. ಮುಂದಿನ ಹಂತದ ಇನ್ವೆಸ್ಟಿಗೇಷನ್ ಆಗಿರಬಹುದು, ಚಾರ್ಜ್ ಶೀಟ್ ಆಗಿರಬಹುದು, ಅದಕ್ಕೂ ಮೀರಿ ನ್ಯಾಯಾಲಯದಲ್ಲಿ ನಡೆಯುವ ಪ್ರಕರಣದ ಸಂಪೂರ್ಣ ವಿಚಾರಣೆ ಆಗಿರಬಹುದು. ಈ ಒಂದು FIRನ ಬೇಸ್ನ ಮೇಲೆಯೇ ಮುಂದೆ ಹೋಗುತ್ತದೆ. FIRನ ಒಂದು ರೀತಿಯಲ್ಲಿ ಹೇಳಬೇಕಂದರೆ ಇದು ಒಂದು ಅಡಿಪಾಯ ಅಂತ ಹೇಳಬಹುದು. ಹಾಗಾಗಿ ತಾವು ಕೂಡ ಯಾವುದೇ ಕಂಪ್ಲೇಂಟ್ ನೀಡಿದಾಗ ಅದು ಕಾಗ್ನಿಜಬಲ್ ಅಂದರೆ ಸಂದೇಹ ಅಪರಾಧವಾಗಿದ್ದರೆ ಕಂಪಲ್ಸರಿ FIR ಅನ್ನು ದಾಖಲು ಮಾಡಬೇಕಾಗುತ್ತದೆ. FIR ದಾಖಲು ಮಾಡಲು ನಿರಾಕರಿಸಿದ್ದಕ್ಕೆ ಸಾಧ್ಯವೇ ಇಲ್ಲ. ಸೊ ನೀವು ಆ FIR ದಾಖಲು ಆಗುವಂತೆ ನೋಡಿಕೊಳ್ಳುವ ಹಕ್ಕು ನಿಮಗೆ ಇರುತ್ತದೆ. ಮತ್ತು ನೀವು ಏನು ಕಂಪ್ಲೇಂಟ್ ಕೊಟ್ಟಿರುತ್ತೀರಿ, ಪ್ರಕರಣದ ತೀವ್ರತೆ ಏನಿದೆ ಅದರ ಆಧಾರದ ಮೇಲೆ ಸೆಕ್ಷನ್ಗಳನ್ನು FIRನಲ್ಲಿ ದಾಖಲು ಮಾಡಿದ್ದಾರಾ ಅಥವಾ ಇಲ್ಲವಾ ಅನ್ನೋದನ್ನು ಕೂಡ ನೀವು ಗಮನಿಸಬೇಕಾಗುತ್ತದೆ. ಸೊ ಇದಾಗಿತ್ತು FIR ಬಗ್ಗೆ ಒಂದು ಚಿಕ್ಕ ವಿವರಣೆ. ಇದೇ ರೀತಿ ಲಾ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾಗಿದ್ದರೆ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.